ಹಾಯ್, ನಾನಿವತ್ತು ಈ ವಿಡಿಯೋದಲ್ಲಿ ಫೇಸ್ ಅಥೆಂಟಿಕೇಷನ್ ಅಟ್ ಉಮಾಗ್ ಆ್ಯಪಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ತಪ್ಪದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ರೀಸೆಂಟಾಗಿ ಕಂಪನಿ ಥ್ರೂ ನಮಗೆ ಮೆಸೇಜಸ್ಸು EPF ಪೋರ್ಟಲ್ ಕಡೆಯಿಂದ ಮೆಸೇಜ್ SMS ರಿಸೀವ್ ಆಗಿದ್ದರೆ ನೀವು ಫೇಸ್ ಅಥೆಂಟಿಕೇಷನ್ ಹೇಗೆ ಮಾಡೋದು ಉಮಾಗ್ ಆ್ಯಪಲ್ಲಿ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಪ್ರೊಸೀಜರ್ ನಾನು ಸ್ಟೆಪ್ ಬೈ ಸ್ಟೆಪ್ಸ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಒನ್ಸ್ ನೀವು ಡೌನ್ಲೋಡ್ ಮಾಡ್ಕೊಬೇಕು ಪ್ಲೇಸ್ಟೋರಲ್ಲಿ. ಡೌನ್ಲೋಡ್ ಮಾಡ್ಕೊಂಡಿದ್ರೆ ಈ ಥರ ಪೇಜ್ ಬರುತ್ತೆ. ಅಗೇನ್ EPF ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದರೆ ಅಲ್ಲಿ ಫೇಸ್ ಅಥೆಂಟಿಕೇಷನ್ ಅನ್ನೋದು ಡಿಸ್ಪ್ಲೇ ಆಗ್ತಾಯಿದೆ ನೋಡಿ. ಆಲ್ರೆಡಿ ನೀವು ಫೇಸ್ ಅಥೆಂಟಿಕೇಷನ್ ಮಾಡಿದರೆ ಅದಲ್ಲಿ ಏನೂ ಹೈಲೈಟ್ ಆಗಿ ತೋರಿಸಲ್ಲ. ಸೊ ನನಗೆ ಇದು ಫೇಸ್ ಅಥೆಂಟಿಕೇಷನ್ನು ಮಾಡಲಿಕ್ಕೇನೆ ಆಧಾರ್ ಫೇಸ್ ID ಅನ್ನೋದು ಅಲ್ಲಿ ಸರ್ವಿಸ್ಗೆ ಈ ಪೇಜು ಡಿಸ್ಪ್ಲೇ ಆಗ್ತಾಯಿದೆ. ಸೊ ಇದರ ಪ್ರಕಾರ ನಾವು ಇನ್ಸ್ಟಾಲ್ನ ಫಸ್ಟು ಅಗೇನ್ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಟೈಪ್ ಮಾಡ್ಕೊಳ್ಳಿ. ಆಧಾರ್ ಫೇಸ್ ID ಅನ್ನೋದನ್ನು ಟೈಪ್ ಮಾಡ್ಕೊಬೇಕು. ಟೈಪ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಸೊ ಅಲ್ಲಿ ಸರ್ಚ್ ಮಾಡಿ ಯಾವುದಾದ್ರೂ ಬೇರೆ ಇದೆಯಾ ಅಂತ. ಇರೋದೇ ಅಲ್ಲಿ ಆಧಾರ್ ಫೇಸ್ ID ಅನ್ನೋದು ಒಂದೇ. ಸೊ ನಾನು ಇಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದನ್ನು ಓಪನ್ ಮಾಡಿ ನೋಡಿ. ಅಗೇನ್ ಅದು ಓಪನ್ ಆದರೆ ಈ ರೀತಿ ನಮಗೆ ತೋರಿಸುತ್ತೆ. ಇದು ನಿಮಗೆ ಯೂಸ್ಫುಲ್ ಅಂದರೆ ಲೈಕ್ ಮಾಡಿ. ಸೊ ಅಗೇನ್ ನೀವು ಉಮಾಗ್ ಆ್ಯಪ್ಗೆ ಹೋದರೆ ಅದು ಅಗೇನ್ ಅದೇನು ಇನ್ಸ್ಟಾಲ್ ಅಂತ ಕೇಳ್ತಾ ಇತ್ತು ಅದರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜು ನಿಮಗೆ ಹೈಲೈಟ್ ಆಗುತ್ತೆ. ಯಾವ ರೀತಿ ಹೈಲೈಟ್ ಆಗುತ್ತೆ ಅಂದರೆ ನೀವು ಸ್ಕ್ಯಾನ್ ಮಾಡಲಿಕ್ಕೆ ಫೇಸ್ನ ರೆಡಿ ಇದ್ದೀರಾ ಅಂತೇಳಿ. ಸೊ ಅಲ್ಲಿ 4 ಪಾಯಿಂಟ್ಸ್ ವೈಸು ನೀವು ಹೇಗೆ ಸ್ಟೇ ಆಗಬೇಕು ಕ್ಯಾಮ್ರಾಗೆ ಅನ್ನೋದು ಕಂಪ್ಲೀಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ಕಂಪ್ಲೀಟ್ ಓದ್ಕೊಂಡಾದಮೇಲೆ ನೀವು ರೆಡಿಯಾಗಿ ಫಸ್ಟು ಹೇಗೆ ನೀವು ಫೇಸ್ನ ನೀವಲ್ಲಿ ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಈ ಪಾಪಪ್ ಆಗಿದ್ದ ಏನಿದೆ ಟು ಓಪನ್ ಆಧಾರ್ ಫೇಸ್ ID ಅನ್ನೋದನ್ನು ಏನು ಪಾಪಪ್ ಆಯಿತು ಕ್ಯಾನ್ಸಲ್ ಆರ್ ಓಪನ್, ಅದರಲ್ಲಿ ನೀವು ಓಪನ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು. ಸೊ ಒನ್ಸ್ ನೀವು ಓಪನ್ ಮಾಡಿದ ಮೇಲೆ ಅಗೇನ್ ಅಲ್ಲಿ ನಿಮಗೆ ಹೇಗೆ ನೀವು ಕ್ಯಾಪ್ಚರ್ ಆಗುತ್ತೆ ಸ್ಕ್ಯಾನ್ ಅನ್ನೋದು, ನೀವು ಹೇಗೆ ರೆಡಿ ಇರಬೇಕು ಅನ್ನೋದು ಕೂಡ ಅಲ್ಲಿ ಒಂದು ಪಾಯಿಂಟ್ಸ್ ವೈಸು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೋಡಿ ಈ ಥರ ಹೇಗೆ ಆ್ಯಕ್ಟಿವ್ ಇರಬೇಕು ಅನ್ನೋದು ಅಡ್ವೈಸು ಇದು ನಮಗೆ ತೋರಿಸ್ಕೊಡುತ್ತೆ. ಸೊ ಫೇಸ್ ನಿಯರನ್ನೇ ನೀವು ಅದನ್ನು ಇಟ್ಕೊಬೇಕು. ಈ ರೀತಿ ಅದು ಕ್ಯಾಪ್ಚರ್ ಆಗುತ್ತೆ. ಸೊ ಒನ್ಸ್ ಕ್ಯಾಪ್ಚರ್ ಆದರೆ ಗ್ರೀನ್ ಕಲರಲ್ಲಿ ಹೈಲೈಟ್ ಆಗುತ್ತೆ. ಸೊ ಇನ್ನೊಂದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಅಂತ ನೋಟಿಫೈ ಬಂದಮೇಲೆ ನಿಮಗೆ ಅದು ಸಡನ್ ಈ ಥರ ಪೇಜು ಪಾಪಪ್ ಆಗುತ್ತೆ. ಇಲ್ಲಿ UN ಆಧಾರ್ ನಂಬರ್ನ ನೀವು ಕಂಪ್ಲೀಟ್ ಮಾಡಬೇಕು. ಸೊ ಆಲ್ ಕಂಪ್ಲೀಟೆಡ್ ಮೀನ್ಸ್ EPF ಫೀಡ್ಬ್ಯಾಕ್ ಹೇಳುತ್ತೆ. ಸೊ ಗುಡ್ ಅಂತ ಕೊಡಿ, ಸಬ್ಮಿಟ್ ಮಾಡಿ. ಸೊ ದಿಸ್ ದ ಪ್ರೊಸೀಜರ್. ನೀವು ಫೇಸ್ ಅಥೆಂಟಿಕೇಷನ್ ಆಧಾರ್ ಥ್ರೂ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಗುಡ್ ಲಕ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂದ್ರೇ ನೀವು ಲೈಕು ಶೇರು ಮಾಡಿ ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.